ನಮಸ್ಕಾರ. ನಮಸ್ಕಾರ. ಅವರು ಪ್ರಶ್ನೆ ಕೇಳಿದ್ರು, ಯಾಕೆ ಬಹುಪರಾಕ್ಕೆಲ್ಲ ಹೇಳ್ತಾರೆ ಅಂತ. ಅದು ರಾಜರಿಗೆ ಗೌರವ ಕೊಡೋಕ್ಕೆ. ಅದರಲ್ಲಿ ಎರಡು ಥರ ಇರುತ್ತೆ. ರಾಜರುಗಳಿಗೆ ಗೌರವ ಕೊಟ್ಟು ಅವ್ರನ್ನ ಹೊಗಳೋದು. ಇನ್ನು ಕೆಲವರು ಸ್ವಾಮಿಗಳಾದರೆ ಅವ್ರದ್ದು ಬೇರೆ, ಅದು ಬಹುಪರಾಕೆ. ಅಲ್ಲಿ ಆಧ್ಯಾತ್ಮಿಕವಾಗಿ ಬಹುಪರಾಕ್. ಅದೇನದು ಪರಾಕ್ ಅಂತಂತಂದರೆ ಹೊರಗಡೆ. ಅವರು ಆತ್ಮದಲ್ಲಿರ್ತಾರೆ, ಆತ್ಮ ಸಂಸ್ಥಿತಿಯಲ್ಲಿ ಆನಂದವಾಗಿರ್ತಾರೆ. ಹೊರ ಜಗತ್ತಿನ ನ್ಯಾಸ ಬಿಟ್ಬಿಟ್ಟಿರ್ತಾರೆ. ಹೊರ ಜಗತ್ತಿನ ವ್ಯವಹಾರಗಳನ್ನು ಬಿಟ್ಟಿರ್ತಾರೆ. ಅವ್ರಿಗೆ ಯಾವ ಕರ್ಮ ಇಲ್ಲ. ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೇಕೇನ ಮೃತತ್ವ ಮಾನುಷವು. ತ್ಯಾಗದಿಂದ, ತ್ಯಾಗ ಅಂದರೆ ಇದು ದಾನ ಅಲ್ಲ, ಇದು ನಾನಲ್ಲ ಅನ್ನೋ ತ್ಯಾಗ ಮಾಡಿರ್ತಾರೆ. ತ್ಯಾಗೇನೇಕೇನ ಅಮೃತತ್ವ, ಆ ಸ್ಥಿತಿಲಿರುವ ಅಮೃತತ್ವ, ಆ ಸ್ಥಿತಿಯಲ್ಲಿರ್ತಾರೆ. ಬಹುಪರಾಗ್ ಹೊರಗಡೆ ಬಂದು ಕಾಪಾಡಿ, ನಮ್ಮನ್ನು ಆಶೀರ್ವಾದ ಮಾಡಿ, ಉದ್ಧಾರ ಮಾಡಿ. ಅಂದರೆ ಈ ಪ್ರತ್ಯಕ್ ಅಂದ್ರೇನು? ಒಳಗಡೆ ಇರ್ತಾರೆ ಅವರು. ಪ್ರತ್ಯಕ್ ಒಳಗಡೆ. ಪರಾಕ ಅದು ಪರಾಕ ಬೇರೆ ಬೇರೆ ಮೀನಿಂಗ್ ಇದೆ. ಹೊರಗಡೆ ಅಂತ ತಗೊಳ್ಳೋಣ. ಪರಾಕ ಹೊರಗಡೆ ಬಂದುಬಿಟ್ಟು ನಮ್ಮನ್ನು ಆತ್ಮನ ಸಂಸ್ಥಿತಿಯಲ್ಲಿದ್ದವ್ರನ್ನ ಬಹುಪರಾಕ ಅಂತಾರೆ. ಅಂದರೆ ಸಕಾಮದಿಂದ ನಿಷ್ಕಾಮಕ್ಕೆ ಕೇಳ್ತಿದ್ದೀವಿ ನಾವು ಅವ್ರನ್ನ. ವಿವೇಕ ಜಾಗೃತವಾಗಬೇಕು. ಕಾಮದಲ್ಲಿ ಕರ್ಮ ಇಲ್ಲ, ಕಾಮವೇ ಇಲ್ಲ, ಕರ್ಮ ಇಲ್ಲಿ ಬಂತು. ಹಾಗಾಗಿ ವೈರಾಗ್ಯ ಬರಬೇಕು. ಆ ವೈರಾಗ್ಯವನ್ನು ಬೋಧಿಸಿ ಅಂತ ಕೇಳ್ಕೊತಾರೆ ಅಷ್ಟೇ. ಅತ ಚಕ್ಷುರ್ಗಚ್ಚತಿ ನೋ ಮನಃ ನ ವಿಜಾನೀಯ ನ ವಿದ್ಮಃ. ಅದು ಅವ್ರು ಹೇಳ್ತಾರಲ್ಲ, ಅದು ಆ ಸ್ಥಿತಿಯನ್ನು ನಾವು ಕಣ್ಣನ್ನು ನೋಡೋಕ್ಕಾಗಲ್ಲ, ಕಿವಿನ ಕೇಳೋಕ್ಕಾಗಲ್ಲ, ಮನಸ್ಸು ಏರಲ್ಲ. ಹಾಗಾಗಿ ಗುರುಗಳು ಬಂದು ನಮ್ಮನ್ನು ಕಾಪಾಡಿ. ತೇನ ತರ್ಕೇಣ ಮದಿರಾಪನೀಯ, ತರ್ಕದಿಂದ ನಾವು ತಿಳ್ಕೊಳ್ಳಿಕ್ಕಾಗಲ್ಲ. ಇನ್ನೊಂದು ಹೇಳುತ್ತೇನೆ, ಉಪನಿಷತ್ತುಗಳು ಹೀಗೆ ಹೇಳ್ಕೊಂಡಾಗ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಥೋ ಮಾತು ಭಗವಂತನ ಹೇಳೋಕ್ಕಾಗಲ್ಲ. ಅಪ್ರಾಪ್ಯ ಮನಸಾ ಸಹ ಮಾತು ಬಣ್ಸೋಕ್ಕಾಗಲ್ಲ. ಅವ್ಯಕ್ತ ಅದು, ವಿದಿತವಲ್ಲ ಅವಿದಿತ. ಅದೇ ಯಾರು? ನಾನು, ಅದೇ ನೀವು, ಅದೇ ಎಲ್ಲವೂ. ಅದೇನದು ಹಾಗಾದರೆ? ಸೆಲ್ಫ್ ರಿಯಲೈಸ್ ಅನ್ನೋದು ಯಾರಿಗೆ? ಅಲ್ಲಿ ಯಾರೂ ಇಲ್ಲ. ಸೆಲ್ಫ್ ರಿಯಲೈಸ್ ಆತ್ಮನಿಂದ ಮನಸ್ಸು ಪ್ರೊಜೆಕ್ಟ್ ಆಗಿದೆ. ಎಲ್ಲ ಕಡೆ ಇದೆ. ಅಂತರ್ಬಹಿಶ್ಚ ಸರ್ವಂ, ಎಲ್ಲ ಕಡೆ ಇದೆ. ಈಸ್ = mc². ಆ ಶಕ್ತಿ ಎಲ್ಲ ಕಡೆ ಇದೆ. ಅದರಿಂದ ಮನಸ್ಸು ಪ್ರತಿಬಿಂಬಿತವಾಗಿದೆ. ಜಾಗೃತವಾಗಿದ್ದಾರೆ ಇವರು ಜ್ಞಾನಿಗಳು, ಸನ್ಯಾಸಿಗಳು, ಶ್ರೇಷ್ಠವಾದವರು, ಗುರುಗಳು. ಅವರು ಆತ್ಮಾನುಭವವನ್ನು ಹೇಳ್ತಾರೆ. ಅದನ್ನು ಸೆಲ್ಫ್ ಅಂದರೆ ಏನು ಅನ್ನೋದನ್ನು ಹೇಳ್ಕೊಂಡು ಹೋಗ್ತಾರೆ. ಅದನ್ನು ಅಧ್ಯಯನ, ಅಧ್ಯಾಪನ, ಆಶೀರ್ವಚನ ಅದೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಆತ್ಮವನ್ನು ಚಕ್ಷುಷಾ ಪಶ್ಯತಿ, ಏನು ಚಕ್ಷೂನ್ ಪಶ್ಯತಿ ಹೇಳೋದು ಉಪನಿಷತ್ತು. ಕಣ್ಣು ನೋಡ್ತಾ ಇದೆ ದೇವರನ್ನ. ಸ್ವಾಮಿ, ಕಣ್ಣಿಂದ ನೋಡೋಕ್ಕಾಗಲ್ಲ ಭಗವಂತನ. ಮತ್ತು ನೀ ನೋಡೋದು ವಿಗ್ರಹ. ಏನು ಚಕ್ಷೂನ್ ಪಶ್ಯತಿ ಕೇನೋಪನಿಷತ್. ಯಾವುದರಿಂದ ನೀ ನೋಡ್ತಿದೀಯಾ? ತದೇವ ಬ್ರಹ್ಮತ್ವ ಇದ್ದೀರಿ. ಚಕ್ಷುಷಾ ಪಶ್ಯತಿ, ಕಣ್ಣು ನೋಡ್ತಾ ಇದ್ದೆ. ಅಲ್ಲ, ಅದಲ್ಲ ಭಗವಂತ. ಅದೆಲ್ಲ ಮತ್ತು ದೇವ್ರ ವಿಗ್ರಹ, ಅದೆಲ್ಲ ವಿಗ್ರಹ. ಮತ್ತು ಯಾವುದು ದೇವರು? ಏನ ಚಕ್ಷೂನ್ ಪಶ್ಯತಿ, ಔಟ್ ಆಫ್ ವಿಚ್ ದಿ ಮೈಂಡ್ ಇಸ್ ಸೀಯಿಂಗ್. ಆತ್ಮದಿಂದ ಪ್ರೊಜೆಕ್ಟ್ ಆಗಿದೆ ಮನಸ್ಸು, ಫ್ಯಾಕಲ್ಟಿ. ಮನಸ್ಸು ಒಂದು ವೈಬ್ರೇಷನ್, ಚಿತ್ತ ಅದರಲ್ಲಿ ವೃತ್ತಿಗಳಿದೆ. ಪತಂಜಲಿ ಹೇಳ್ತಾನೆ, ಚಿತ್ತ ವೃತ್ತಿ ನಿರೋಧ ಒಂದು ಸೂತ್ರ ಕೊಟ್ಟ. ಸ್ಟಾಪ್ ಮಾಡು. ಹೇಗೆ? 195 ಸೂತ್ರ ಕೊಡ್ತಾನೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ
ಅಷ್ಟಾಂಗ ಯೋಗ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗ, 8 ಫೋಲ್ಡ್ಸ್ ಆಫ್ ಇಂಟಿಗ್ರಲ್ ಪಾತ್. ಸ್ವಾಮಿ ಒಂದು ಸೂತ್ರ ಅರ್ಥ ಮಾಡಿಕೊಂಡ್ರೆ ಪ್ರಪಂಚ ಗೆದ್ಬಿಡ್ಬೋದು, ದೇಹ ಗೆದ್ಬಿಡ್ಬೋದು, ಪ್ರಪಂಚ ಗೆದ್ಬಿಡ್ಬೋದು. 195 ಸೂತ್ರಗಳು ಅರ್ಥ ಮಾಡ್ಕೊಂಡ್ರೆ ವಿಶ್ವವನ್ನೇ ಗೆಲ್ಬೋದು, ಬ್ರಹ್ಮಾಂಡ ಗೆಲ್ಬೋದು. ಅರ್ಥ ಮಾಡ್ಕೊಳ್ಳಲ್ಲ, ವೈಬ್ರೇಷನ್ನೇ ಇಲ್ಲ ಅಲ್ಲಿ, ಮನಸ್ಸಲ್ಲಿ ವೈಬ್ರೇಷನ್ನು. ಯಮ ಡೂಸ್ ಡೋಂಟ್ಸ್, ಯಮ ನೀವು ಆಸನ ಬಾಡಿ ಕಂಟ್ರೋಲ್ ಮಾಡು, ಆಸನಗಳು ಹಾಗೂ ಪ್ರತ್ಯಾಹಾರ ಯಾರೊಂದು ಅಪೇಕ್ಷೆ ಪಡಬೇಡ, ಧ್ಯಾನ ಧಾರಣ ಧರಿಸ್ಕೊ, ಧ್ಯಾನದಲ್ಲಿ ನಿಲ್ಲು, ಸಮಾಧಿ ಸ್ಥಿತಿಯಲ್ಲಿ ಆನಂದವನ್ನು ಅನುಭವಿಸು. ಇದು ಒಂದು ಸೂತ್ರ. ಈ ಥರ 195 ಸೂತ್ರ ಹೇಳ್ತಾನೆ. ಜಪ ತಜ್ಜಪ ತದರ್ಥ ಭಾವನಂ, ಜಪ ಮಾಡು, ಮನಸ್ಸ ಜಪಕ್ಕೆ ಹೋಗಿದ ರತ್ನಾಕರ ಬೇಡ ವಾಲ್ಮೀಕಿ ಆದ. ನಮ್ಮ ಇವರು ಸಿದ್ದೇಶ್ವರ ಅಂದರು, ಸದ್ಗುರುಗಳು ಸ್ವಾಮಿ, ಅವರೊಬ್ಬರೇ ಸದ್ಗುರು, ಇನ್ಯಾರು ಸದ್ಗುರುಗಳಲ್ಲ. ಅಲ್ಲ, ನಮ್ಮ ಮಠಾಧಿಪತಿಗಳು ಶೃಂಗೇರಿ, ಉಡುಪಿಯವರೆಲ್ಲ ಸೆಕ್ರೆಡ್ ಡಿವೈನ್ ಮಾಸ್ಟರ್ಸು. ಸುಮ್ಮನೆ ಯಾರ್ಯಾರು ಏನೋ ಹೆಸರಿಟ್ಕೊಂಡವ್ರಲ್ಲ ಸದ್ಗುರುಗಳಲ್ಲ. ಯಶ್ಚಕ್ಷುಷಾ ಪಶ್ಯತಿ, ನೋಡ್ತಾ ಇದೆಯಾ, ಅದಲ್ಲ ದೇವರು. ಏನು ಚಕ್ಷೂನ್ ಪಶ್ಯತಿ, ಔಟ್ ಆಫ್ ವಿದ್ಯ ಮೈಂಡ್ ಈಸ್ ಸೀಯಿಂಗ್, ಮೈಂಡ್ ನೋಡ್ತಿರೋದು ಯಾವುದು, ಆತ್ಮನಿಂದ. ಮತ್ತು ಎನರ್ಜಿ ಈಸ್ ಈಕ್ವಲ್ ಟು mc², ಎಲ್ಲ ಕಡೆ ಇದೆ ಇದು. ಆ ಎನರ್ಜಿ ಜಾಗೃತಾವಸ್ಥೆಯಲ್ಲಿ, ಅದನ್ನು ವಿಶ್ವ ಅಂತಾರೆ. ಜಾಗೃತಾವಸ್ಥೆಯಲ್ಲಿ ಅದು ಮೈಂಡ್ ಸ್ಪೀಡು 13ರಿಂದ 30 ತನಕ ಇರುತ್ತೆ ಈ ಮೈಂಡ್. ಮತ್ತು ಏನು ನೋಡುತ್ತೆ ಹೊರಗಡೆ ಒಳಗಡೆ ಭಗವಂತನ, ಇಟ್ಸ್ ನಾಟ್ ಫಾರ್ ಪ್ರಿಸೆಪ್ಟಿಬಲ್. ಆ ಕಣ್ಣಿಗೆ ಕಾಣೋದಲ್ಲ, ಅದು ಶಬ್ದಕ್ಕೆ ಗೋಚಾರವಾಗುವುದಿಲ್ಲ. ಅದು ಅಚಕ್ಷುರ್ಗಚ್ಚತಿ ನೋ ಮನಃ ನ ವಿಜಾನ್ಯ ಮನೋ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಶಂಕರಾಚಾರ್ಯರು 8 ವರ್ಷ ಬರ್ತಾರೆ, ಮಧ್ಯಪ್ರದೇಶದಲ್ಲಿ 1100 ಕಿಲೋಮೀಟ್ರ್ ಹೋಗ್ತಾರೆ. ಅಲ್ಲಿ ಈಗ ಯೂನಿವರ್ಸಿಟಿ ಎಲ್ಲ ಮಾಡಿದ್ದಾರೆ. ಶಂಕರಾಚಾರ್ಯರದು 108 ಅಡಿ ಎತ್ತರದ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡ್ಬೇಕು ಸ್ವಾಮಿ ಅವೆಲ್ಲ. ಅಲ್ಲಿ ಹೋದರೆ ಅಲ್ಲಿ ಕೆಳಗಡೆ ಎಲ್ಲ ಮೊನ್ನೆ ಈ ರುದ್ರ ಬಳಗದವ್ರಲ್ಲಿ ಹೋಗಿ ರುದ್ರಹೋಮ ಮಾಡಿದ್ರು. ಎಲ್ಲ ನಾನು ಟ್ರಾವೆಲ್ ಮಾಡಿದ್ದೀನಿ. ಪ್ಯಾಕೇಜಲ್ಲಿ ಹೋಗ್ತೀವಿ ನಾವು, ಪ್ರತಿ ವರ್ಷ ಒಂದೊಂದು ಕಡೆ ಹೋಗ್ತೀವಿ, ಒಂದು ಸ್ಟೇಟು. ಅಲ್ಲಿ ಶಂಕರಾಚಾರ್ಯರು ಮತಂಗ ಪರ್ವತ, ಅದರಲ್ಲಿ ಗುರುಗಳಿರ್ತಾರೆ, ಅವರ ಗೌಡಪಾದರು. ಅವ್ರು ಕೇಳ್ತಾರೆ, ಯಾರು ನೀನು? ಕ್ವಸ್ತ್ವಂ ಅಂತ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರಿ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯೋ ಶಿವಾನಂದರೂಪ ಶಿವೋಹಂ ಶಿವೋಹಂ. ಏನವಲ್ಲ, ನಾವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ಒಂದು ಚೂರು ಕೇಳ್ತಿದ್ರೆ ಸಾಕು. ನ ಮನೋಬುದ್ಧಿ ಅಹಂಕಾರ ನಾನಲ್ಲ, ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರಿ ನ ಚ ವ್ಯೋಮ ಭೂಮಿನ್, ಆಕಾಶ ಭೂಮಿ ಎಲ್ಲೋ ಅದು ಎಲ್ಲೂ ನ ತೇಜೋ ನ ವಾಯು, ಯಾವುದೂ ಅಲ್ಲ ನಾನು. ಚಿದಾನಂದ ರೂಪ ಶಿವ, ಆನಂದ ಸ್ವರೂಪ. ಜಾಗೃತಾವಸ್ಥೆಯಲ್ಲಿ ಹೀಗೆ, ಸ್ವಪ್ನಾವಸ್ಥೆಯಲ್ಲಿ ನಾನೇ ಪಿಕ್ಚರ್ ಬಿಟ್ಕೊತೀನಿ, ನಾನೇ ಡೈಲಾಗ್ ನಂದೇ, ಆಡಿಯನ್ಸು ನಾನೇ, ಅವರೆಲ್ಲ ಯಾರು ಆಕ್ಟರ್ಸು, ಅವರು ನಾನೇ. ಯಾರು ಲೈಟು? ನಂದೇ ಲೈಟು. ನಿದ್ದೆ ಅರ್ಥ ಕಟ್ತಾರೆ ಭವಿಷ್ಯಕಾರರು. ಇದು ಇಂಥ ಕನಸು ಬಿದ್ದರೆ ಹೀಗೆ. ಅಲ್ಲಿ ನಿದ್ದೆಯಲ್ಲಿ ಇವರೆಲ್ಲ ನಾನೇ, ಎಚ್ಚರದಲ್ಲೂ ನಾನೇ ಸ್ವಾಮಿ, ಇವರೆಲ್ಲ ಪ್ರಪಂಚವೇ ಇಲ್ಲ ನಾನೇ. ಆದರೆ ಬೇರೆ ಬೇರೆ ದೇಹ ಇದೆಯೇ, ಪಂಚಮಹಾಭೂತದ್ದು, ಬೇರೆ ಬೇರೆ ಮನಸ್ಸಿದೆ. ಹಾಗಾಗಿ ನಾನಲ್ಲ. ವ್ಯವಹಾರ ಸತ್ಯ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಇವೆಲ್ಲ ಮಿಥ್ಯ, ಎಲ್ಲ ಬೇರೆ ಬೇರೆ ರೂಪರಾಶಿಗಳು, ಪ್ರಪಂಚ ಎಲ್ಲವೂ ನೀವೇ, ನಾವೇ ಎಲ್ಲ. ಹಾಗಾಗಿ ಅದು ನೀನೇ, ಅದು ನಾನೇ. ಇದು ಹೇಗೆ ಅಂತ, ಜಾಗ್ರತ ಸ್ವಪ್ನ ಸುಷುಪ್ತಿ ಗಾಢವಾಗಿಲ್ಲ, ಆನಂದವಾಗಿದ್ದಾನೆ. ಆನಂದ ನನ್ನ ಸ್ವರೂಪ, ಅದು ಭಗವಂತ ಆನಂದ. ಆದರೆ ತಮೋ ಗುಣ ನಿದ್ದೆ, ಗುಣರಹಿತವಾಗಿರಬೇಕು, ತಮೋ ಗುಣರಹಿತವಾಗಿರಬೇಕು. ಆನಂದ ನನ್ನ ಸ್ವರೂಪ. ಜ್ಞಾನಿ
ಅದನ್ನು ಪ್ರಾಜ್ಞಾ ಅಂತಾರೆ. ಈ ಪ್ರಜ್ಞೆಯಿಂದ ಪ್ರಜ್ಞಾವಂತರಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರಜ್ಞಾವಂತ ಗಾಢವಂತದಲ್ಲಿ ಪ್ರಾಜ್ಞಾ. ಮತ್ತು ಯಾರು ಚತುರ್ಥಂ ಮನ್ಯಂತೆ, ಚತುರ್ಥಂ 4ನೇ ಸ್ಥಿತಿ ಇದೆ. ಚತುರ್ಥಂ ಅವನು ತೇಜಸ, ಜ್ಞಾನಿ ಅವನೇ ಆತ್ಮ ಅಂದ್ಬಿಡ್ತಾರೆ. ವಿಶ್ವ ತೇಜಸ ಪ್ರಾಜ್ಞಾ, ಅವನೇ ಆತ್ಮ. ಜ್ಞಾನಿಯಾಗಿದ್ದವನು ಅವನೇನು ಕರೆಯೋಕ್ಕಾಗಲ್ಲ, ಆತ್ಮ. ಸುಮ್ಮನೆ ಈ ಥರದ್ದೆಲ್ಲ ಓದ್ತಾ ಇರಬೇಕು, ಒಂದು ಚೂರು ಕೇಳ್ತಿರ್ಬೇಕು. ಆವಾಗ ಸ್ವಲ್ಪ ನಮಗೆ ಈ ಅಟ್ಯಾಚ್ಮೆಂಟು, ಡಿಟ್ಯಾಚ್ ಟ್ರೈನ್ ಹೋಗ್ತಿರೋ ಶಬ್ದ ಬರ್ತಲ್ಲ, ಡಿಟ್ಯಾಚ್, ಇದು ಅಟ್ಯಾಚ್ ಆಗ್ತಿರುತ್ತೆ, ಡಿಟ್ಯಾಚ್ ಆಗ್ತಿರ್ಬೇಕು. ಅರ್ಥ ಮಾಡ್ಕೊಂಬಿಟ್ಟು ಆ ಸ್ಥಿತಿಲಿ ನಿಲ್ಲುವುದೇ ಸಾಧನೆ. ಇದಕ್ಕೆಲ್ಲ ಬೆಲೆ ಕೊಡೋಕ್ಕೋಬಾರ್ದು. ಎಷ್ಟು ಆಹಾರವನ್ನು ಕೊಡಬೇಕು ಅಷ್ಟೇ. ದೇಹ ಬಿಟ್ಟೋಗುವಾಗ ಒಂದು ಉಚ್ಛ್ವಾಸ ಒಂದು ನಿಶ್ವಾಸದ ಮಧ್ಯೆ ಬಿಟ್ಟೋಗಿರ್ತಾನೆ ದೇಹ. ಯಾರಿಗೂ ಟಾಟಾ ಹೇಳಲ್ಲ, ಬೈ ಹೇಳಲ್ಲ, ಬಾಯಿ ಇಲ್ಲ, ಯಾರನ್ನೂ ಬೈಯೋಕ್ಕೆ ಹೋಗಲ್ಲ, ಏನಿಲ್ಲ, ವಿರಕ್ಷಣ ಸೆಕೆಂಡ್. ಹಾಗಾಗಿ ಪ್ರತಿ ಕ್ಷಣ ಆ ಭಗವಂತನ ಧ್ಯಾನಿಸ್ತಿದ್ರೆ ಅದೇ ನಾವಾಗಿ ಮತ್ತೆ ಅದೇ ಇನ್ನೊಂದು ಜನ್ಮದಲ್ಲಿ ಭಗವಂತನಾಗಿ ಬಿಡ್ತೀವಿ, ಪ್ಯೂರಿಫೈ ಆಗಿಬಿಡ್ತೀವಿ. ನಮ್ಮನ್ನೇನೋ ಹೇಳಬೇಕು ಅನ್ನಿಸ್ತು ಯಾರೋ ಕೇಳಿದ್ದಕ್ಕೆ. ನಾನು ಈಗ ಫೋನ್ ಮಾಡಿ ಕೇಳಿದ್ರು, ಅದಕ್ಕೆ ಹೇಳಿದೆ ಸ್ವಾಮಿಗಳದ್ದು ಯಾಕೆ ಬಹುವರ, ಇದಕ್ಕೆ ಪರಾಕ್. ಪ್ರತ್ಯೇಕ ಒಳಗಡೆ ಭಗವಂತನ ಆತ್ಮಸ್ವರೂಪದಲ್ಲಿದ್ದಾರೆ ಅವರು. ಹಾಗಾಗಿ ಪರಾಕ್ ಹೊರಗಡೆ ಬಂದು ಒಂಚೂರು ಆಶೀರ್ವಾದ ಮಾಡಿ. ಇವೇನು ಬಹುಪರಾಕ್ ಅಂತಂದರೆ ರಾಜಾದಿರಾಜಗೆ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲ ಹೇಳ್ತಾರೆ, ಹೊಗಳಕ್ಕೆ ಅದು ಬೇರೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಟೂ ಮಚ್ ಇಂಟ್ರಸ್ಪೆಕ್ಟ್ ಮಾಡ್ತಾಯಿದ್ದು ಒಂಥರ ಅಜಿಟೇಟ್ ಆಗೋದಿಲ್ಲ ಮನಸ್ಸು. ನಮಸ್ಕಾರ, ಗುಡ್ ಡೇ.